ಫಸ್ಟು ಹೆಂಗ್ ಗೊತ್ತಾ, ಹೋಮ್ ಗ್ರೌಂಡಲ್ಲಿ ವಿನ್ ಆಗೋದು ಕಲೀರಿ. CSK ನನ್ನ ಹೃದಯದಲ್ಲಿದೆ. ನಿನ್ನ ಹೃದಯದಲ್ಲಿದೆಯಾ CSK? ನಿನ್ನಂತ ಹುಚ್ಚಿಡಿ ಕರು ಇದು ದೇಶದಾಗೆ ಸಿಗಲ್ಲ. CSKಗೆ ಇನ್ನೊಂದು ಹೆಸರು, ಚೆನ್ನೈ ಸೂಪರ್ ಕಿಂಗ್ಸ್ಗೆ ಇನ್ನೊಂದು ಹೆಸರು ಏನಂದ್ರೆ ಏನು? ಕಮ್ ಬ್ಯಾಕ್ ಸೂಪರ್ ಕಿಂಗ್ಸ್. ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಾಹಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಏನ್ ಮರಿ ನೆಮ್ಮದಿಯಾಗಿ ಯೋಲಕ್ಕೂ ಬಿಡಲ್ವಲ್ಲ. ನೆಮ್ಮದಿನ ನಿಮ್ಗ IPL ಸ್ಟಾರ್ಟರ್ ಮೇಲೆ ನೆಮ್ಮದಿ ಗಿಮ್ದಿ ಅನ್ನೋದೆಲ್ಲ ಮರ್ತ್ಬಿಡು. ಏನೋ ಒಂದ್ ಮ್ಯಾಚ್ ಗೆದ್ದ ತಕ್ಷಣ ಏನ್ ಆಗ್ಬಿಡಲ್ಲ. ಈಸಿ ಪೀಸಿ 200 ಟಾರ್ಗೆಟ್ ನ ಬರೀ 15 ಓವರ್ಸ್ ಅಲ್ಲಿ ಮುಗಿಸ್ ಕಳಿಸ್ಬಿಟ್ಟಿದೀವಿ. ನಿಮ್ನು ನೋಡಿ ಗೈಸ್, ಈ ಥರ ನೀವು ಆಲ್ಮೋಸ್ಟ್ ಎಲ್ಲ ಥರದ ರೀಲ್ಸ್ ನೋಡಿರ್ತೀರ. ಸೊ ಇವತ್ತಿನ ವಿಡಿಯೋ ನಂದು ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ನನ್ನ ಫ್ರೆಂಡ್ ಒಬ್ಬ ನ್ಯೂಜಿಲ್ಯಾಂಡಲ್ಲಿದ್ದಾನೆ. ಈಸ್ ಅ ಬಿಗ್ಗೆಸ್ಟ್ CSK ಫ್ಯಾನು. ಸೊ ಅವನಿಗೆ ಇದೇ ಥರ ಫೋನ್ ಮಾಡಿ ಫುಲ್ಲು ಕೊಟ್ಲೆ ಕೊಡೋಣ ಅಂತ ಇದ್ದೀನಿ. ರಿಂಗ್ ಆಗ್ತಿದೆ. ಮಜಾ ಇರುತ್ತೆ ಆ್ಯಕ್ಚುಲಿ. ಹಲೋ ಹಲೋ ಹಲೋ. ಏನೋ RCB ಡೈ ಹಾರ್ಡ್ ಫ್ಯಾನ್. ನೀವೇನೋ CSK ಫ್ಯಾನ್. CSK ನಮ್ ಹತ್ತು ಕಣ. CSK ನನ್ನ ಹೃದಯದಲ್ಲಿದೆ. ನಿನ್ನ ಹೃದಯದಲ್ಲಿದೆಯಾ CSK? ನಿನ್ನಂತ ಹುಚ್ಚಿಡಿ ಕರು ಇದು ದೇಶದಾಗೆ ಸಿಗಲ್ಲ. ಹಚ್ಚು ಹೊಡೆದಿದ್ದೀರಿ, ಹಚ್ಚು ಹೊಡೆದಿದ್ದೀರಿ. ಏನ್ ಹಚ್ಚೋಡಿದ್ರಿ? ಏನ್ ಪ್ರಯೋಜನ ಗುರು? ಒಂದ್ ಮ್ಯಾಚ್ ವಿನ್ ಆಗ್ತಿಲ್ವಲ್ಲ. CSK ಗಳ ವಿಸಿಲ್ ಪೋಡೋ, ವಿಸಿಲ್ ಹಾಕು. ಏನ್ ವಿಸಿಲ್ ಪೋಡೋ? ನೆಕ್ಸ್ಟ್ ಭಾನುವಾರ ಯಾರ ಮೇಲೆ ಮ್ಯಾಚ್ ಒಂದು ಗೊತ್ತು ತಾನೆ? ಗೊತ್ತು. CSK ವರ್ಸಸ್ RCB, ದ ಬಿಗ್ಗೆಸ್ಟ್ ರೈವಲ್ರಿ ಇನ್ IPL ಹಿಸ್ಟ್ರಿ. ನಿಮ್ ತಲಾ ಇಲ್ವಲ್ಲ ಈ ಸತಿ, ಏನ್ ಮಾಡ್ತೀರಾ? ತಲಾ ಸ್ವಲ್ಪ ಸ್ಥಳ ಬಂದ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೊಂಡಿರ್ತಿದ್ದಾರೆ. ಬಿಡು, ನಮಗೇನಲ್ಲ. ಅವ್ರು ಆಲ್ರೆಡಿ ಒಂದು ದಾರಿ ಮಾಡ್ಬಿಟ್ಟು ಹೋಗಿದ್ದಾರೆ. ಏನ್ ದಾರಿ? ಆ ಗುರಿ ದಾರಿ CSK ಕಪ್ ಹೊಡಿಯೋದು ದಾರಿ ಕಣ. ಏನ್ ದಾರಿ ಮಾಡಿದಾರ? ನನಗಂತೂ ಯಾವ ದಾರಿನೂ ಕಾಣಿಸ್ತಿಲ್ಲಪ್ಪ. ನಿಮಗೇನಾರ ಕಾಣಿಸ್ತಿದ್ಯಾ ಫ್ರೆಂಡ್ಸ್? ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೀನ್ ಆಕ್ಚುಲಿ ಹೆಂಗ್ ಗೊತ್ತಾ, ನಾನು ಇಲ್ಲಿ ರೆಕಾರ್ಡಿಂಗ್ ಮಾಡ್ತಿದ್ದೀನಿ ನೀನ್ ಕಾಲ್ ಮಾಡಿರೋದನ್ನ. ಓಕೆ. CSK ಬಗ್ಗೆ ಮಾತಾಡ್ಬೇಕಾದ್ರೆ ಇಡೀ ದಿನ ಮಾತಾಡ್ಬೋದು. ಇಡೀ ದಿನ ನಮ್ ಟ್ರೋಫೀಸ್ 5, ನಮ್ಮ IPL ಟ್ರೋಫೀಸ್ 5 ಹೊಡೆದಿದೀವಿ ನಾವು. 5 IPL ಟ್ರೋಫೀಸ್ ಹೊಡೆದಿದೀವಿ. ನೀವು ಚೇಂಜ್ ಆಗಲ್ಲ CSK ಫ್ಯಾನ್ಸ್. CSKಗೆ ಇನ್ನೊಂದು ಹೆಸರು, ಚೆನ್ನೈ ಸೂಪರ್ ಕಿಂಗ್ಸ್ಗೆ ಇನ್ನೊಂದು ಹೆಸರು ಏನಂದ್ರೆ ಏನು? ಕಮ್ ಬ್ಯಾಕ್ ಸೂಪರ್ ಕಿಂಗ್ಸ್. ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಾಹಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಏನೇ ಬಾಟಲ್ ಇದ್ರೆ ಕಮ್ ಬ್ಯಾಕ್ ಕೊಡ್ತೀವಿ ಕಣ್ರ. ಅಲ್ಲ ಗುರು, 5 ಕಪ್ ಇದೆ ಅಂತೀರಾ, 2 ವರ್ಷ ಜೈಲಿಗೆ ಹೋಗಿ ಬಂದಿರಲ್ಲ. ಜೈಲಿಗೆ ಹೋದ್ವಿ, ಅದ್ ಬಂದ್ಬಿಟ್ಟು ನಾವು ಆಫ್ ಫೀಲ್ಡ್ ಅಲ್ಲಿ ಮಾತಾಡೋದ್ ನಂಗೆ ಬೇಡ. ನನಗೆ ಅದ್ರ ಬಗ್ಗೆ ಏನೋ ಇದಿಲ್ಲ. ಆನ್ ಫೀಲ್ಡ್ ಅಲ್ಲಿ ನಮ್ಮ ಪ್ಲೇ ಆದ್ರೆ ನಮ್ಮ ಆಟ ಬಂದು ಫೀಲ್ಡ್ ಅಲ್ಲಿ ನೋಡಿ, ಮ್ಯಾನೇಜ್ಮೆಂಟ್ ಅಲ್ಲಿ ನೋಡ್ಬೇಡಿ. ಫೀಲ್ಡ್ ಅಲ್ಲಿ ಬಂದು ಎಷ್ಟು ನಾವು ಕಷ್ಟಪಟ್ಟು ನಾವು ಕಪ್ ನ ಹೊಡೆದಿದೀವಿ ಅದನ್ನ ನೋಡಿ, ಅದನ್ನ ಅಪ್ರಿಶಿಯೇಟ್ ಮಾಡಿ. ಅದ್ರ ಬಗ್ಗೆ ಮಾತಾಡಿ. ನಾವೊಂದು 2 ವರ್ಷ ಹೋದ್ರೇನು ಇಲ್ಲ, ನಾನು ಏನ್ ಮಾಡ್ತೀನಿ, 2 ವರ್ಷ ನಾವು ಬ್ಯಾನ್ ಆದ್ರೇನು 2018 ಬಂದಿ ಆ ವರ್ಷ ನಾವು ಕಪ್ ಹೊಡೆದಿದೀವಿ. ಗೊತ್ತಾ ನಿಮಗೆ? ಹಂಗೆ ಅದಕ್ಕ ಕಮ್ ಬ್ಯಾಕ್ ಅಂದ್ರೆ ಅದು. 2 ವರ್ಷ ಇಲ್ಲ ಅಂದ್ರೂ ಬಂದು ಹೊಡಿತೀವಿ, ಆ ವರ್ಷ ಹೊಡಿತೀವಿ. ಅದೇ CSK ಅಂದ್ರೆ ಅದೇ. ಅಲ್ಲ ಗುರು, ಆಯ್ತು, ನಾವು ಒಂದ್ ಕಪ್ ಹೊಡೆದಿದೀವಲ್ಲ 18 ವರ್ಷಕ್ಕೆ ಒಂದು. ಅದು ಹೊಡೆದಿರಾ ಇವಾಗ ಒಂದ್ ಕಪ್? ಅಲ್ಲ, ಹೊಡೆದಿದ್ದು ನೀವು ಗೊತ್ತಲ್ಲ, 18 ವರ್ಷಕ್ಕೂ ಸೇರ್ಸಿ 1 ಕಪ್ ಹೊಡೆದಿದೀವಿ ನಾವು. ನಾವು ವರ್ಷ ಹೊಡಿತೀವಿ. ಇಂಟರ್ನ್ಯಾಷನಲ್ ಕಪ್ ನೋಡಿದ್ಯಾ? ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ಈ ವರ್ಷನೂ ನಿನ್ CSKಗೆ ಸಪೋರ್ಟು? CSKನೇ ಆಲ್ವೇಸ್. CSK ಸಾಯ ತನಕ CSKನೇ. ಚೇಂಜಸ್ ಇಲ್ಲ. ಯಾರೋ ಇದಾರೆ ನೋಡು, 1-2 ವರ್ಷ ಎಲ್ಲ ಮುದುಕರನ್ನ ಇಟ್ಕೊಂಡು ಆಡ್ಸಿದ್ರು. ಇವಾಗ ಏನೋ ಅವರಿಗೆ
ಯಂಗ್ ಪೀಪಲ್ ಇಟ್ಕೊಂಡು ಆಡಿಸ್ತಾ ಇದ್ದಾರೆ. ಅದು ಏನು ಟೀಮ್ ಅಪ್ಪ, ನನಗಂತೂ ಅರ್ಥನೇ ಆಗಲ್ಲ ಅವ್ರ ಟೀಮ್ ಬಗ್ಗೆ. ಅಪ್ಪು ಬಾಸ್ ಹೇಳಿಲ್ವಾ 10 ವರ್ಷ ಅಲ್ಲ 60 ವರ್ಷ ಹೋದ್ರೆ RCB ನಾವು. ಹೌದು, ಲಾಸ್ಟ್ ಇಯರ್ ಸೋತ್ವಿ, ತುಂಬಾ ಹೀನಾಯವಾಗಿ ಸೋತ್ರಿ, ಹಂಗಂಗೆ ಸೋತಿಲ್ಲ, ಹೀನಾಯವಾಗಿ ಸೋತಿದ್ದೀರಾ. ಹ್ಯೂಮಿಲಿಯೇಷನ್ ಅಲ್ಲಿ ಸೋತಿದ್ದೀರಾ ನೀವು. ಆದ್ರೆ ಯಾಕೆ ಹಂಗ ಆಗ್ತಿದೆ ಅಂದ್ರೆ ನಾವು ನಮಗೆ ಧೋನಿ ಬಂದ್ಬಿಟ್ಟು ವರ್ಷ ಕಪ್ ಹೊಡೆದು ನಮಗೆ ಏನಾಯ್ತು ಅಂದ್ರೆ ಕಪ್ ಹೊಡಿಯೋದು ಈಸಿ, ಎಲ್ಲ ವರ್ಷ ಹೊಡಿಬೋದು ಅಂತ ನಾವು ತಿಳ್ಕೊಂಡ್ವಿ. ಆತರ ಮಾಡ್ಬಿಟ್ರು. ಆದ್ರೇನು ನಾವು ಲಾಯಲ್ ಆಗಿ ಇದೀವಿ, ತಲೆ ಇದಾರೆ, ಅದಕ್ಕೆ ನಾವು CSK ಸಪೋರ್ಟ್. ಅಲ್ಲ, ಈಗ ಏನಕ್ಕೆ ನಿಮ್ಮ ತಲಾನ ಬೇಕು ಅಂತ ಕೂರ್ಸಿದಾರ ಅಥವಾ ಸುಮ್ನೆ ಇಂಜುರಿ ರಿಯಲ್ ಆಗಿ ಆಗಿದೆಯಾ? ಹೌದು, ಇಂಜುರಿ ರಿಯಲ್ ಆಗಿ ಆಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಅದ್ರ ಬಗ್ಗೆ ಏನೋ ಅಷ್ಟು ಡೀಟೇಲ್ಸ್ ಆಗಿ ಕೊಟ್ಟಿಲ್ಲ. ಸ್ಟಾರ್ಟಿಂಗ್ ಮ್ಯಾಚಸ್ ಹೋಗ್ಲಿ, ಬರ್ತಾರೆ ಇನ್ನು ಏನೋ ಅಟ್ಲೀಸ್ಟ್ ಒಂದ್ 2 ಮ್ಯಾಚ್ ಆದ್ರೂ ಆಡ್ಬೇಕು ಅಂತ ನಾವು ವೇಟ್ ಮಾಡ್ತಾ ಇದೀವಿ. ಅದು ಡೆಫಿನೆಟ್ ಆಗಿ ಬರುತ್ತೆ. ಅಲ್ಲ, ಪ್ಲಸ್ ನಿಮ್ಮ ಜಡೇಜಾ ಪಾಪ CSK ಇದ್ದವ್ರನ್ನ RR ಕಳ್ಸಿ ಹೆಂಗೆ ಮೊನ್ನೆ ಜಡೇಜಾ ತೂಫಾನ್ ಹೊಡೆದ್ರಲ್ಲ. ಹೌದು, ಅದು ನಾವ್ ನೋಡಿದ್ವಿ. ಜಡೇಜಾ ನೋಡಿದ ತಕ್ಷಣ ನಮಗೆ ಸಂಕಟ ಆಯ್ತು. ಯಾಕಂದ್ರೆ ಜಡೇಜಾ ಕಣ್ಣಲ್ಲಿ ಒಂದು ಅವರಿಗೆ ಅದು ಅಯ್ಯೋ ಏನದು ಪಾಪ ಅಂತ ಕಾಣಿಸ್ತು. CSK ಸೋಲ್ತಾ ಇದಾರೆ ಅಂತ ಜಡೇಜಾ ಕಣ್ಣಲ್ಲಿ. ಹಂಗೇನಿಲ್ಲಪ್ಪ, ನೀವು ಹೆಂಗ್ ಗೊತ್ತಾ, ನೀವು ಫ್ಯಾನ್ಸ್ ಇದೆ ಹಣೆ ಬರ, ನೀವೇ ಇಮ್ಯಾಜಿನೇಷನ್ ಮಾಡ್ಕೊಳೋದು. ಆತರ ಇಲ್ಲ, ಜಡೇಜಾ ಸಖತ್ ಆರಾಮಾಗಿದ್ದಾನೆ. ಜಡೇಜಾ ಬಂದ್ಬಿಟ್ಟು ಇವಾಗ ಫ್ರೆಶ್ ಆಗಿ ಬಿಟ್ಟೋಗಿದ್ದಾರೆ. ಅಯ್ಯೋ ಅವ್ರು CSK ಅಲ್ಲಿ ಇದ್ರೆ ಡೆಫಿನೆಟ್ ಆಗಿ ಹೊಡೆದಿರ್ಬೋದು ಅಂತ ಒಂದು ಇದಿರುತ್ತೆ. ಆದ್ರೆ ಹೊಸ ಇವಾಗ ಧೋನಿ ಬೇರೆ ರಿಟೈರ್ ರಿಟೈರ್ಡ್ ಆಗ್ತಾರ ಹಂಗಾರೆ ಈ ವರ್ಷ? ಅಲ್ಲ, ಅದೇ ಕ್ವಶನ್ ಕೇಳೋಣ ಅಂತಿದ್ದು, ಈ ವರ್ಷ ರಿಟೈರ್ಡ್ ಆಗ್ತಾರ ಧೋನಿ? ರಿಟೈರ್ ಆಗ್ತಾರೆ ಅಂತ ಹೇಳಿದ್ದಾರೆ ಈ ವರ್ಷ ಅಂತ. ಆದ್ರೆ ನಾವು ಅವ್ರು ಸುಮ್ನೆ ಬಂದ್ ಆಡಿದ್ರೇನೋ ನಾವು ನೋಡ್ತೀವಿ ಹಬ್ಬ, ಅದೇ ನಮಗ್ ಬೇಕು. ಇದೊಂದ್ ಹೇಳಿ, ಈ ವರ್ಷ ಕಪ್ ಹೊಡಿತೀರ ಹಂಗಾರೆ? ಈ ವರ್ಷ ಕಪ್ ಹೊಡಿತೀವಿ ನಾವು, ಕಮ್ ಬ್ಯಾಕ್ ಕೊಡ್ತೀವಿ ಅಷ್ಟೇ. ಜೋಕ್ ಆಫ್ ದ ಡೇ, ಜೋಕ್ ಆಫ್ ದ ಇಯರ್ ಇದು. ನಿಮ್ಮ ಹತ್ರ ಯಾರ ಕಪ್ನ ಹೊಡೆದಿ ಅದನ್ನ ತಗೊಂತೀವಿ. ಅದೇ ಅಲ್ಲ, ಹೋಗ್ಲಿ ಈಗ ಬಿಡು. ಈಗ ಟೂರ್ನಮೆಂಟ್ ಹೊಡಿಯೋದಿರ್ಲಿ, ಈಗ ಹೇಳಿ ನೆಕ್ಸ್ಟ್ ಮ್ಯಾಚ್ ಹೊಡಿತೀರಾ ನೀವು? ನೆಕ್ಸ್ಟ್ ಮ್ಯಾಚ್ ಹೊಡಿತೀವಿ ನಾವು, ಹೊಡಿತೀವಿ. RCB ನಾವು ಡೆಫಿನೆಟ್ ಆಗಿ ಹೊಡಿತೀರ ಅಂತೀರಾ? CSKನೇ ವಿನ್ ಆಗೋದು ನೋಡ್ಕೊ. ನಮ್ ಕಡೆ ಯಾರಿದಾರೆ ಗೊತ್ತಲ್ಲ, ರೊಮಾರಿಯೋ ಶೆಫರ್ಡ್. ಕನ್ಸಲೆಲ್ಲ ಬಂದಿರ್ತಾನೆ CSK ಅವ್ರಿಗೆ ಇವತ್ತು. ಏನೇನ್ ಬೌಲರ್ಸ್ ನೀವು ತಕೊಂಡ್ ಬನ್ನಿ, ನಾವು ಸಂಜು ಸ್ಟಾಮ್ಸನ್ ಇಟ್ಕೊಂಡು ಎಲ್ಲಾ ಹಾಕ್ತಿವಿ, ಬಾಲ್ ಎತ್ತು ಬಿಸಾಕ್ತಿವಿ, ನಾವು ಹೊರ್ಗ ಹಾಕ್ತಿವಿ. ನಾವು ಸ್ಟೇಡಿಯಂ ಆಚೆ ಹೋಗ್ಬೇಕು, ತಲೆ ಇವಾಗ ಹೋದ್ರು. ಇವಾಗ ನೆಕ್ಸ್ಟ್ ಸ್ಟಾಮ್ಸನ್ ಇಳಿಸಿ ಎಲ್ಲಾ ಬಾಲ್ ಸ್ಟೇಡಿಯಂ ಬಿಟ್ಟು ಆಚೆ ಕಳಿಸ್ತೀವಿ ನಾವು. ಒಬ್ರನ್ನ ಹಾಳು ಮಾಡಾಯ್ತು, ಈಗ ಇನ್ನೊಬ್ರನ್ನ ಅಲ್ಲ. ನಾನು ಕೇಳ, ನನಗೂ CSK ಮೇಲೆ ಹೇಟ್ರೆಡ್ ಇಲ್ಲ, CSK ಫ್ಯಾನ್ಸ್ ಮೇಲೆ ಸಿಕ್ಕಾಪಟ್ಟೆ ಬೇಜಾರು. ಇಲ್ಲಿಟ್ರೇಟ್ ಫ್ಯಾನ್ಸ್ ಮಕ್ಕಳು ನಿಂತರ. ನಾವೇನ್ ಮಾಡಿದ್ವಿ, RCB ಫ್ಯಾನ್ಸ್ ಮತ್ತೆ RCB ಫ್ಯಾನ್ಸ್ ಗೋಲ್ಡ್ ಕಣವ್ರು, ಗೋಲ್ಡ್. ಅಲ್ಲ, ಇನ್ ಬ್ಯಾಡ್ಲಾಕಲ್ಲ. ಯಾವಾಗ ಗೊತ್ತಾ, ನಾವು RCB ಅವರು 2024 ಅಲ್ಲಿ ಚಿನ್ನಸ್ವಾಮಿಲಿ ಹೊಡೆದು ಪ್ಲೇ ಆಫ್ ಸಿಗೋದ್ವಲ್ಲ, ಅವತ್ತಿಂದ ನಿಮ್ ಬ್ಯಾಡ್ ಲಕ್ ಶುರುವಾಗಿದ್ದು. ಇನ್ನು ಸ್ಟಾಪ್ ಆಗಲ್ಲ. 2010 ಆದ್ಮೇಲೆ 2011 ನಿಮ್ ಮೇಲೆ ಹೊಡೆದಿದೀವಿ RCB ಫೈನಲ್ ಅಲ್ಲಿ. 58 ರನ್ ಡಿಫರೆನ್ಸ್ ಅಲ್ಲಿ ಹೊಡೆದಿವಿ. ಗೇಲ್ ಫಸ್ಟ್ ಬಾಲ್ ಔಟ್ ಆಗಿದೆ. ಗ್ರೇಟೆಸ್ಟ್ ಮ್ಯಾಚ್ ಅದು ಆತರ ಮ್ಯಾಚ್. ನಾನು 1000 ಸರಿ ನೋಡ್ತೀನಿ ಆ ಮ್ಯಾಚ್ RCB. ನಾನು ಅಷ್ಟೇ, ನಿಮ್ಮನ್ನ ಪ್ಲೇ ಆಫ್ಸ್ ಇಂದ ಆಚೆ ಕಳ್ಸಿದ್ವಲ್ಲ, ಅದು ನಾನು 1000 ಸತಿ ನೋಡ್ತೀನಿ. ತಲಾ ಇದ್ರು ವಿನ್ ಆಗಕ್ಕಾಗ್ಲಿಲ್ವಲ್ಲ, ನಾನು 1000 ಸತಿ ನೋಡ್ತೀನಿ. ಸಖತ್ತಾಗಿದೆ ಆ ಮ್ಯಾಚ್, ನನಗೆ ತುಂಬಾ ಇಷ್ಟ ಆ ಮ್ಯಾಚ್. ಓ ಮೈ ಗಾಡ್. ಅಲ್ಲ ಕಣ, ಇಷ್ಟು ಉಗಿದ್ರು ನಗಾಡ್ತಿರಲ್ಲ ನೀವು CSK ಫ್ಯಾನ್ಸ್. ನಮಗ್ ಗೊತ್ತು ನಾವು ಹೊಡಿತೀವಂತ ಗೊತ್ತು ಗುರು, ನನಗ್ ಗೊತ್ತು.
ಟೋಟಲ್ ಕ್ಲೋಸ್ ಮಾಡ್ತಿದೀವಿ ಅಷ್ಟೇ, ಟೋಟಲ್ ಕ್ಲೋಸ್ ಅಷ್ಟೇ. ಹೌದಾ? RCB ನ ಕ್ಲೋಸ್ ಮಾಡಿ CSK ಫಸ್ಟ್ ಬರುತ್ತೆ ಅಷ್ಟೇ. ಫಸ್ಟ್ ಹೆಂಗ್ ಗೊತ್ತಾ, ಹೋಮ್ ಗ್ರೌಂಡ್ ಅಲ್ಲಿ ವಿನ್ ಆಗೋದ್ ಕಲೀರಿ. ಇವತ್ತು ಮ್ಯಾಚ್ ಇರ್ಬೇಕು, ಹೋಮ್ ಗ್ರೌಂಡ್ ಅಲ್ಲಿ ವಿನ್ ಆಗಿ ಆಮೇಲೆ ನಮ್ಮ ಗ್ರೌಂಡಿಗೆ ಬಂದು ವಿನ್ ಆಗ್ರಂತೆ ನೀವು. ಹೊಡಿದ್ರಿ, ನೀವು ಹೊಡೆದಿ 5 ಕಪ್ ತನಕ ಬನ್ನಿ, ಆಮೇಲೆ ನೋಡೋಣ. ಆಮೇಲೆ 100% ಕಮ್ಮಿಂಗ್ ಸೂನ್ 5 ಕಪ್ ನೋಡ್ತಾರೋ, ಬರ್ದಿಡ್ಕ. ನಮ್ ಬಾಸ್ ಇದಾರ ಕಣ, ನಮ್ ಬಾಸ್ ಕೊಹ್ಲಿ ಇರೋ ತನಕ ಯಾವನ್ ಏನು ಮುಟ್ಟಕ್ಕಾಗಲ್ಲ, ಅಲ್ಲಾಡ್ಸಕ್ಕಾಗಲ್ಲ. ಓಕೆ, ನೋಡು, IPL ಇಂದ ನನಗೆ ಏನ್ ಖುಷಿ ಅಂದ್ರೆ, IPL ಇಂದ ನಮ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ಇವ್ರಿಗೆ ಫೋನ್ ಮಾಡೋದು, ಇವ್ರು ನನಗೆ ಫೋನ್ ಮಾಡೋದು. ಅದು ನೋಡಿ 9,000 ಕಿಲೋಮೀಟರ್ ದೂರದಲ್ಲಿದ್ದಾನೆ, ಆದ್ರೂ ಫೋನ್ ಮಾಡ್ಬಿಟ್ಟು RCB CSK ಬಗ್ಗೆ ಮಾತಾಡ್ತಿದ್ವಿ. ಅದು IPL ಪವರ್ ಅಂದ್ರೆ. ಹೌದು, IPL ಅಂದ್ರೆ ಎಲ್ಲಾರು ಒಟ್ಟಿಗೆ ಕೂರ್ತಾರೆ, ಒಂದ್ ಫ್ಯಾಮಿಲಿ ಆಗ್ತಾರೆ. ರೈವಲ್ರಿ ಇದ್ರೇನು ಎಲ್ರು ಒಂದೇ. ಹಂಗಂದ್ರೆ ಒಂದ್ಸತಿ ಜೈ RCB ಅಂತ ಹೇಳು. ಜೈ CSK, ಜೈ RCB ಅಲ್ಲ, ಜೈ CSK. ನೋಡು, ಇದು ಬಿಟ್ಕೊಡಲ್ಲ. ಆದ್ರೂ ಏನೇ ಮಾಡಿದ್ರು CSKನೇ. ಸರಿ ಗುರು, ಆಯ್ತು, ಖುಷಿ ಆಯ್ತು ಮಾತಾಡಿ ನಿನ್ನ ಹತ್ರ. ನೋಡೋಣ ಸಂಡೇ ಮ್ಯಾಚ್ ಏನಾಗುತ್ತೆ ಅಂತ. IPL ಗೆ ಫಾಲೋ ಮಾಡ್ತಾ ಇರೋ, ನಮ್ಮ RCB ಸಪೋರ್ಟ್ ಮಾಡು ಅಷ್ಟೇ. CSKನೇ ಹೊಡಿಯೋದು. ಓಕೆ ಮ್ಯಾನ್, ಈ ಸಲ ಇನ್ನೊಂದು ಕಪ್ ನಮ್ದೆ. ಇನ್ನೊಂದು ಕಪ್ ನಿಂದನಾ? ನೋಡೇ ಬಿಡೋಣ. ಸರಿ, ಹಂಗಾದ್ರೆ ನಾನು ಊಟ ಮಾಡಕ್ ಟೈಮ್ ಆಯ್ತು. ಬಾಯ್ ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಬಾಯ್ ಬಾಯ್, ಟೇಕ್ ಕೇರ್. ಓಫ್, ಏನು ಮಾತಾಡ್ದ ಗುರು. ನೋಡಿದ್ರಲ್ಲ ಗೈಸ್, CSK ಫ್ಯಾನ್ಸು ಅವರು ಬಿಟ್ಕೊಡಲ್ಲ, ನಾವು ಬಿಟ್ಕೊಡಲ್ಲ. ಸೊ ಒಂದು ಹೆಲ್ದಿ ರಿಲೇಷನ್ಶಿಪ್ ಥರ. ನೋಡೋಣ ಸಂಡೇ ಯಾರು ವಿನ್ ಆಗ್ತಾರೆ ಅಂತ. ನಾನಂತೂ ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದೀನಿ, RCBನೇ ಹೊಡಿಯುತ್ತೆ ಅಂತ. ಸೊ ನಿಮಗೆ ಯಾರು ವಿನ್ ಆಗ್ತಾರೆ ಅಂತ ಅನಿಸುತ್ತೋ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅಂಟಿಲ್ ದೆನ್, ಬಾಯ್.